ಹಾಯ್ ಸ್ಪರ್ಧಾ ವಿಜೇತರಿಗೆ, ಇಂದು ನಾವು ಸ್ಪರ್ಧಾತ್ಮಕ ಪ್ರಶ್ನೆಗಳನ್ನು ಚರ್ಚಿಸೋಣ. ಹಾಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ಇಂದಿನ ಈ ಪ್ರಶ್ನೆಗಳನ್ನು ಚರ್ಚಿಸೋಣ, ಬನ್ನಿ ನೋಡೋಣ. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ಉತ್ತರವನ್ನು ನೀಡಿದೆ. ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ. ಅಂದ್ರೆ ಇಂದಿನ ಅಧ್ಯಯನದಲ್ಲಿ ನಾವು ಈ ಪ್ರಶ್ನೆಗಳಲ್ಲಿ ಯಾವುದು ಅಂದ್ರೆ ಈ ಕೆಳಗಿನವುಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗ ಅಂದ್ರೆ ತುಂಬಬೇಕು. ಇಂದು ನಾವು ಅದಕ್ಕೆ ಸಂಬಂಧಿಸಿದೆ ಆ ಪದಕ್ಕೆ ಯಾವ ಸಂಬಂಧ ಗೊಳ್ಳುತ್ತದೆ ಅಂತ ಈ ಒಂದು ಅಧ್ಯಯನದಲ್ಲಿ ನಾವು ನೋಡೋಣ. ಪ್ರಶ್ನೆ ಬಂದ್ಬಿಟ್ಟು 1, ತೃಷೆ ಎಂದರೇನು? 1ನೇದು ನೆನೆ, ಹಸಿವು, ಸಿ ತೊಂದರೆ, ಆಪ್ಷನ್ ಡಿ ಬಾಯಾರಿಕೆ. ಆಪ್ಷನ್ ಎ ನೆನೆ. ಅಂದ್ರೆ ತೃಷೆ ಅಂದ್ರೆ ಏನಪ್ಪಾ, ಅರ್ಥ ಏನ್ ಕೊಡುತ್ತೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು. 1 ಸೆಕೆಂಡ್ ಆದ್ರೂ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಪಟಕ್ಕನಾಗಿ ಯಾವುದೇ ತಪ್ಪು ಪ್ರಶ್ನೆ ತಪ್ಪಾಗಿ ಉತ್ತರವನ್ನು ನೀಡಬಾರ್ದು. ಅದಕ್ಕೆ 1 ಸೆಕೆಂಡ್ 2 ಸೆಕೆಂಡ್ ನಾವು ಯೋಚಿಸ್ಬೇಕು. ತೃಷೆ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ಬಿಟ್ಟು ನೋಡ್ಬೇಕು. ನೆನೆ ಬರಲ್ಲ, ಹಸಿವು ಬರಲ್ಲ, ತೊಂದರೆ ಬರಲ್ಲ. ಹಾಗಿದ್ರೆ ಇದಕ್ಕೆ ಯಾವ್ದು ಬರುತ್ತೆ? ಆಪ್ಷನ್ ಡಿ ಬಾಯಾರಿಕೆ ಆಗುತ್ತದೆ. 2ನೇ ಪ್ರಶ್ನೆ, ಕಸವರ ಎಂದರೇನು? ಎ ಶುಚಿಯಾದ, ಆಪ್ಷನ್ ಬಿ ಒಳ್ಳೆಯ, ಆಪ್ಷನ್ ಸಿ ಬೆಲೆ ಬಾಳುವ, ಡಿ ಅಂದ್ರೆ ಬಂಗಾರ. ಇದರ ಉತ್ತರ, ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಬಂಗಾರ. ಇದಕ್ಕೆ ಉತ್ತರ ಬಂಗಾರ. ಪ್ರಶ್ನೆ 3, ಕಲಹ ಎಂದರೇನು? ಕಲುಕು, ಆಪ್ಷನ್ ಬಿ ಗೊಂದಲ, ಆಪ್ಷನ್ ಸಿ ಜಗಳ, ಆಪ್ಷನ್ ಡಿ ಕಾಲವಾಗು. ಕಲಹ ಅಂದ್ರೆ ಏನು ಅಂತ ಯೋಚನೆ ಮಾಡ್ಬಿಟ್ಟು ನಾವು ಇದ್ರನ್ನ ನೋಡ್ಬೇಕು. ಹಾಗಿದ್ರೆ ನಮ್ ಕಲಹ ಅಂದ್ರೆ ಏನಂತ ಗೊತ್ತಿರ್ಲಿಕ್ನು ಈ ಆಪ್ಷನ್ ಕೊಟ್ಟಿರ್ತಾರಲ್ಲ, ಆಪ್ಷನ್ ಕೊಟ್ಟಿರೋದ್ರಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲ ಸೇಮ್ ಆಗಿದ್ರೆ ಅದರಲ್ಲಿ ಒಂದು ಬೇರೆ ಆಗಿರ್ತದೆ, ಅದೇ ಇದಕ್ಕ ಉತ್ತರ ಆಗಿರ್ತದೆ. ನೋಡ್ರಿ, ಈ ಕಲಹ ಅಂದ್ರೆ ಏನಪ್ಪಾ, ಇದಕ್ಕೆ ಏನಾಗಿರ್ಬೋದು ಉತ್ತರ ಅಂತ ನೀವು ಒಂದ್ಸಾರಿ ಯೋಚನೆ ಮಾಡಿ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಇದರ ಉತ್ತರ ಆಪ್ಷನ್ ಸಿ ಜಗಳ. ಕಲಹ ಅಂದ್ರೆ ಜಗಳ. ನಾವು ಕನ್ನಡ ಭಾಷೆಯಲ್ಲಿ ಜಗಳ ಅಂದ್ಬಿಡ್ತೀವಿ. ಸಂಸ್ಕೃತ ಭಾಷೆ ಆಗ್ಲಿ, ಮಹಾಭಾರತದಾಗ್ಲಿ, ರಾಮಾಯಣದಾಗ್ಲಿ ಬಳಸೋದೇನಂದ್ರೆ ಕಲಹ ಅಂತ ತಗೊಳ್ತಾರ. ಹಾಗಿದ್ರೆ ಕಲಹದ ಅರ್ಥ ಏನಪ್ಪಾ ಅಂತಂದ್ರೆ ಜಗಳ. ಪ್ರಶ್ನೆ 4, ಪದ್ಮ ಎಂದರೇನು? ಆಪ್ಷನ್ ಎ ತಾವರೆ, ಆಪ್ಷನ್ ಬಿ ಪತ್ರ, ಆಪ್ಷನ್ ಸಿ ಧೈರ್ಯಶಾಲಿ, ಆಪ್ಷನ್ ಡಿ ಪಾವನ. ಇದಕ್ಕೆ ಉತ್ತರ ಯೋಚನೆ ಮಾಡ್ಬೇಕು ಯಾವ್ದಾಗ್ತದೆ ಅಂದ್ರೆ 3 ಒಂದೇ ತರವಾಗಿರ್ತದೆ, ಆದ್ರೆ ಒಂದೇ ಸ್ವಲ್ಪ ಸ್ಪೆಷಲ್ ಆಗಿ ಕಾಣ್ತದ. ಅದನ್ನ ನಾವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಮಾಡ್ಬೇಕಾಗುತ್ತೆ. ಆದ್ರೆ ಇದಕ್ಕೆ ಉತ್ತರ ಏನಾಗಿರ್ಬಹುದು ಯೋಚನೆ ಮಾಡಿ. ಇದರ ಉತ್ತರ ತಾವರೆ. ಪದ್ಮ ಅಂದ್ರೆ ತಾವರೆ. ಪ್ರಶ್ನೆ 5, ಸೊರಗು ಎಂದರೇನು? ಆಪ್ಷನ್ ಎ ಬೆಂಡಾಗು, ಆಪ್ಷನ್ ಬಿ ತೆಳ್ಳಗಾಗು, ಆಪ್ಷನ್ ಸಿ ಬಾಗು, ಆಪ್ಷನ್ ಡಿ ಇಲ್ಲವಾಗು. ಸೊರಗು ಅಂದ್ರೆ ಏನಪ್ಪಾ? ನಮ್ ಭಾಷೆದಲ್ಲಿ ಏನಂತಾರಪ್ಪ ಅಂದ್ರೆ ಸೊರಗು. ಯಾಕೋ ಎಷ್ಟು ಸೊರಗಿದಲ್ಲ, ಏನ್ ಇಷ್ಟುಗನ ಸ್ಟಡಿ ಮಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರ. ಸೊರಗಪ್ಪ ಅಂತಂದ್ರೆ ಇದ್ರಾಗ ಆನ್ಸರ್ ಏನಾಗಿರ್ಬೇಕು? ಬೆಂಡಾಗಿದೇನ ಅಂತ ಕೇಳ್ತಾರ. ಬೆಂಡ ಆಗು ಅಂದ್ರೆ ಅದಕ್ಕೆ ಮ್ಯಾಚ್ ಆಗ್ತದ? ಆಗಲ್ಲ. ತೆಳ್ಳಗಾಗು ನೋಡ್ರಿ, ಮ್ಯಾಚ್ ಆಗ್ತದ ಅಂದ್ರೆ ಇದು ಆಪ್ಷನ್ ಬಿ ಇದರ ಉತ್ತರ. ಸೊರಗು ಅಂದ್ರೆ ಎಷ್ಟ್ ಸೊರಗಿದೆಲ್ಲ, ಎಷ್ಟ್ ತೆಳ್ಳಗಾಗಿದೆಲ್ಲ ಅನ್ನೋದು ಉತ್ತರ ತೆಳ್ಳಗಾಗು ಅನ್ನೋದಾಗಿ ಬರುತ್ತದೆ. ಬಾಗು, ಸೊರಗು ಅಂದ್ರೆ ಬಾಗು ಅಂತ ಅರ್ಥ ಕೊಡಲ್ಲ, ಅದಕ್ಕೆ ಬಾಗು ಬರಲ್ಲ. ಇಲ್ಲವಾಗು, ಏನ್ ಇಲ್ಲವಾಗ್ತದ? ಸೊರಗಿದ್ರೆ ಇಲ್ಲವಾಗು ಅಂತ ಬರ್ತದ, ಇದ್ರ ಅರ್ಥ ಬರಲ್ಲ. ಹಾಗಿದ್ರೆ ಇದಕ್ಕೆ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ತೆಳ್ಳಗಾಗು. ಅರ್ಥವಾಗಿದೆ ಅಂದ್ಕೊಳ್ತೀನಿ. ಈ ಒಂದು 5 ಪ್ರಶ್ನೆಯಲ್ಲಿ ನಿಮಗೇನಾದರೂ ತಿಳಿಲಿಲ್ಲವೆಂದರೆ, ಹಾಗಿದ್ರೆ ಏನಾದ್ರೂ ಅರ್ಥವಾಗಿಲ್ಲವೆಂದ್ರೆ ನೀವು ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ.